ಹಲೋ, ಎಲ್ಲರಿಗೂ ಮೊದಲ ಆಷಾಢ ಶುಕ್ರವಾರಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮೈಸೂರಿನಲ್ಲಿರುವಂಥ ಚಾಮುಂಡೇಶ್ವರಿ ತಾಯಿ ಚಾಮುಂಡಿ ಬೆಟ್ಟದಲ್ಲಿ ಯಾವ್ಯಾವ ರೀತಿಯಾದ ಹೂವಿನ ಅಲಂಕಾರ ಮಾಡಿದ್ದಾರೆ, ಯಾವ್ಯಾವ ರೀತಿ ಪ್ರೊಸೀಜರ್ ಇದೆ, ಎಷ್ಟು ಅವರ್ ಕ್ಯೂ ನಿಲ್ಬೇಕಾಗುತ್ತೆ ದರ್ಶನ ಪಡೆಯೋಕ್ಕೆ ಅನ್ನೋ ಕಂಪ್ಲೀಟ್ ಮಾಹಿತಿನ ವಿಡಿಯೋದಲ್ಲಿ ಕೊಡ್ತೀನಿ ನಿಮಗೆ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಬೆಳಗಿನ ಜಾವ 5 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನೀವು ಸ್ಟೆಪ್ಸಲ್ಲಿ ಹತ್ಕೊಂಡು ಹೋಗ್ಬೋದು ಚಾಮುಂಡೇಶ್ವರಿ ದರ್ಶನ ಪಡೆಯೋಕ್ಕೆ. ಯಾವುದೇ ರೀತಿಯಾದ ಪ್ರೈವೇಟ್ ವೆಹಿಕಲ್ಸ ನಿಮಗೆ ಚಾಮುಂಡಿ ಬೆಟ್ಟದವರೆಗೂ ಹೋಗೋಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಎಲ್ಲರೂ ಗೌರ್ಮೆಂಟ್ ಬಸ್ಸಲ್ಲೇ ಹೋಗಬೇಕು. ಸೊ ನೀವು ಪ್ರೈವೇಟ್ ವೆಹಿಕಲ್ ಹೋಗಬೇಕು ಅಂದರೆ ಸ್ಟೆಪ್ಸ್ ಹತ್ರ ನಿಮ್ಮ ಗಾಡಿನ ನಿಲ್ಲಿಸ್ಬಿಟ್ಟು ಸ್ಟೆಪ್ಸಲ್ಲಿ ಹತ್ಕೊಂಡು ಹೋಗ್ಬೋದು. ಸೊ ಸ್ಟೆಪ್ಸ್ ಹತ್ಕೊಂಬರೋರಿಗೆ ಅಷ್ಟು ದೂರಕ್ಕೂ ನೀರಿನ ವ್ಯವಸ್ಥೆ ಆಗಲಿ, ಆಮೇಲೆ ನಂದಿನಿ ಕುಕ್ಕೀಸ್ ಮತ್ತು ಬಾದಾಮಿ ಹಾಲಿನ ವ್ಯವಸ್ಥೆ ಆಗಲಿ ಎಲ್ಲನೂ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಸ್ಟೆಪ್ಸ್ ಹತ್ತುವಾಗ ನಂದಿ ವಿಗ್ರಹ ಸಿಗುತ್ತಲ್ಲ, ಅದೇ ಥರನೇ ನಿಮಗೆ ಬಾದಾಮಿ ಹಾಲು ಮತ್ತು ಕುಕೀಸ್ನ ವ್ಯವಸ್ಥೆ ಮಾಡಿಟ್ಟಿರೋದು. ಸೊ ಅಲ್ಲೇ ನಿಮ್ಮ ಪ್ರತಿಯೊಬ್ಬರಿಗೂ ಯಾರ್ಯಾರು ಸ್ಟೆಪ್ಸಲ್ಲಿ ಬರ್ತಾರೋ ಪ್ರತಿಯೊಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೀವು ಸ್ಟೆಪ್ಸ್ ಹತ್ತುತ್ತಾ ಇರಬೇಕಾದ್ರೆ ನಿಮಗೆ ಇಡೀ ಮೈಸೂರಿನ ವ್ಯೂ ಕಾಣುತ್ತೆ. ನಿಮಗೆ ಮುಂಚೆ ನಾವು ಬಂಡೆ ಹತ್ಕೊಂಡು ವ್ಯೂ ಪಾಯಿಂಟ್ನ ನೋಡ್ಬೋದಾಗಿತ್ತು, ಬಟ್ ಈಗ ಪೊಲೀಸರು ಫುಲ್ ಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ನೀವು ಸ್ಟೆಪ್ಸಿಂದನೇ ಇಡೀ ಮೈಸೂರು ವ್ಯೂನ ನೀವು ನೋಡ್ಬೋದು. ಈ ವಾಲಂಟಿಯರ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿ ಸ್ವಲ್ಪ ದೂರಕ್ಕೂ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ತುಂಬ ಅದ್ಭುತವಾಗಿ ಇಟ್ಟಿದ್ದಾರೆ. ಸೊ ನಡ್ಕೊಂಡು ಹೋಗ್ಬೇಕಾದ್ರೆ ಬಾಯಾರಿಕೆ ಆದರೆ ಯಾರಿಗೂ ಸುಸ್ತಾಗಬಾರ್ದು, ತೊಂದರೆ ಆಗಬಾರ್ದು ಅಂತ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸೊ ನೋಡಿ, 1000 ಸ್ಟೆಪ್ಸ್ ಬಂದಾಯಿತು. ನಾವು ಇನ್ನೇನು ಚಾಮುಂಡಿ ಬೆಟ್ಟ ಸಿಗುತ್ತೆ. ಸೊ ಇಲ್ಲಿಂದ ಕ್ಯೂವಲ್ಲಿ ನಾವು ಹೇಗೆ ಹೋಗಬೇಕು ಅನ್ನೋ ಡೀಟೇಲ್ಸ್ನ ಮುಂದೆ ಕೊಡ್ತಾ ಹೋಗ್ತೀನಿ ನಿಮಗೆ. ಬೆಟ್ಟದ ಮೇಲೆ ವಾತಾವರಣ ಅಂತೂ ತುಂಬ ಚೆನ್ನಾಗಿರುತ್ತೆ, ಮಂಜು ಸುರಿತಾ ಇರುತ್ತೆ, ಆ ವ್ಯೂ ತುಂಬ ಚೆನ್ನಾಗಿ ಕಾಣಿಸಿರುತ್ತೆ. ನೋಡಿ ದೇವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಸೊ ಇದಾದ ತಕ್ಷಣ ದೇವಿ ದರ್ಶನದ ಕ್ಯೂ ಸ್ಟಾರ್ಟ್ ಆಗುತ್ತೆ. ಸೊ ಈ ಕ್ಯೂವಲ್ಲಿ ಬರೀ ಬೆಟ್ಟದಿಂದ ಹತ್ಕೊಂಡ್ಬಂದಿರೋ ಭಕ್ತಾದಿಗಳಿಗೆ ಮಾತ್ರ ಇಲ್ಲಿ ಅವಕಾಶ ಇರೋದು. ಸೊ ಇಲ್ಲಿ ಪ್ರತಿಯೊಂದು ಬೋರ್ಡ್ ಹಾಕಿರ್ತಾರೆ, ಇಷ್ಟಿಷ್ಟು ದೂರಕ್ಕೂ ನಿಮಗೆ ಆ ಸ್ಥಳದಿಂದ ದೇವರ ದರ್ಶನ ಪಡೆಯೋಕ್ಕೆ ಎಷ್ಟು ಅವರ್ ಆಗುತ್ತೆ ಅಂತ. ನೀವು ಆದಷ್ಟು ಬೆಳಗಿನ ಜಾವ ಬೇಗ ಬಂದಷ್ಟು ನಿಮಗೆ ಬೇಗ ದರ್ಶನ ಸಿಗುತ್ತೆ. ನೀವು ಸ್ವಲ್ಪ ತಡ ಮಾಡಿದ್ರೂ ಕೂಡ ಏನಾಗುತ್ತೆ ಅಂದರೆ ಈ 2,000 ರೂಪಾಯಿ ಟಿಕೆಟ್ ತಗೊಂಡಿರುವ ಭಕ್ತಾದಿಗಳು, ಬಸ್ಸಲ್ಲಿ ಬಂದಿರುವಂಥ ಭಕ್ತಾದಿಗಳು, ಆಮೇಲೆ ಸ್ಟೆಪ್ಸ್ ಹತ್ಕೊಂಡ್ಬಂದಿರುವಂಥ ಭಕ್ತಾದಿಗಳು ಎಲ್ಲರೂ ಕೂಡ ಮರ್ಜಾಗಿ ನಿಮಗೆ ದೇವ್ರ ದರ್ಶನಕ್ಕೆ ತುಂಬ ಲೇಟ್ ಆಗುತ್ತೆ. ಯಾಕೆಂದರೆ ಆ 3 ಜನದ ಪಾಯಿಂಟು ಕೂಡ ದೇವಸ್ಥಾನದ ಒಳಗಡೆ ಜಾಯ್ನ್ ಆಗುತ್ತೆ. ಸೊ ನಿಮಗೆ ಈ ಹೊರಗಡೆ ಇರುವಂತಹ ಕ್ಯೂ ನಿಮಗೆ ಬೇಗ ಮೂವ್ ಆಗೋದಿಲ್ಲ. ಸೊ ಮಿನಿಮಮ್ ಅಂದರೂ ನಿಮಗೆ ದೇವಿ ದರ್ಶನ ಪಡೆಯೋಕ್ಕೆ 5 ಇಂದ 6 hours ಆಗುತ್ತೆ ನಿಮಗೆ ಕ್ಯೂ ಅಲ್ಲಿ. ನೋಡಿ ಫೈನಲಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ. ಹೂವಿನ ಅಲಂಕಾರ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಒಂದೊಂದು ಡಿಸೈನ್ ಆ ಹೂವಲ್ಲಿ ಈ ಥರನೂ ಅಲಂಕಾರ ಮಾಡ್ಬೋದಾ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ನಾನು ನೋಡ್ಬಿಟ್ಟೆ ವರ್ಮ, 40 ವರ್ಷದಿಂದ ಕಿವಿಯಾರೆ ಕೇಳಿದ್ದೇನೆ, ಕಣ್ಣಾರೆ 4 ಕಡೆ ದೂರದಿಂದ ನೋಡಿದೆ. ಅದು ನೋಡ್ದಾಗಿಂದ ನನ್ನ ಬಾಡಿ ಗಡಗಡ ಅಂತಿದೆ ವರ್ಮ.
ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ. Please like, share and subscribe.